ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾನು ಈ ವಿಡಿಯೋನ ದೀಪಾವಳಿ ಮುಗಿದ ಮೇಲೆ ಹಾಕ್ತಾ ಇದ್ದೀನಿ. ನಮ್ಮ ಹವ್ಯಕರ ಸ್ಪೆಷಲ್ ದೀಪಾವಳಿ ಹೆಂಗೆ ನಡೆಯುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ದೀಪಾವಳಿ ಹಬ್ಬದ ದಿನ ಸಂಜೆ ನಾವು ಹೊಸ ಕದಿರನ್ನು ತಂದು ಮಾವಿನ ತೋರಣ, ಅಡಿಕೆ ಎಲ್ಲ ಹೊಸ ಬೆಳೆಯನ್ನು ತಂದು ಈ ಥರ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅರೇಂಜ್ ಮಾಡಿಕೊಂಡು ಮನೆಯ ಹಿರಿಯರು ಅದನ್ನು ತೊಗೊಂಬಂದಿರ್ತಾರೆ, ಹೊಲದಿಂದವ ತೊಗೊಂಬಂದು ನಮಗೆ ಕೊಡ್ತಾರೆ. ನಾವು ಅವರಿಗೆ ನೀರು ಚಂಬಿಟ್ಟು ನಮಸ್ಕಾರ ಮಾಡಿ, ಆಮೇಲೆ ಒಂದು ತೆಂಗಿನಕಾಯಿ, ಬಾಳೆಹಣ್ಣು, ತುಪ್ಪ, ಸಕ್ಕರೆ ಎಲ್ಲ ಕೊಟ್ಟು ಆ ಪ್ಲೇಟನ್ನು ಇಸ್ಕೋತೀವಿ. ಅವರಿಗೆ ನಮಸ್ಕಾರ ಮಾಡಿ ನಮ್ಮ ದೇವ್ರ ಮನೆಗೆ ತಗೊಂಡು ಹೋಗ್ತೀವಿ. ಇದನ್ನು ದೇವ್ರ ಮನೆಯಲ್ಲಿ ಈ ಥರ ಬಲಿವೇಂದ್ರನ್ನ ಇಟ್ಟಿರ್ತೀವಿ. ಬಲಿರಾಜನ ಕರೆಸ್ತೀವಲ್ಲ 3 ದಿವಸ, ಆ ಥರ ಅಲ್ಲಿ ಇಟ್ಟು ಪೂಜೆ ಮಾಡಿರ್ತೀವಿ. ಅಲ್ಲಿ ನಾವು ಇಸ್ಕೊಂಡಿರೋ ಈ ಪ್ಲೇಟು ತೆನೆಯನ್ನು ತಗೊಂಬಂದು ದೇವ್ರ ಮುಂದಿಟ್ಟು ದೇವರಿಗೆ ಒಂದು ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ಇರ್ತೀವಿ. ಈ ಥರ ಪಂಜಿಯಿಂದ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀವಿ. ಎಣ್ಣೆನಲ್ಲಿ ಅದ್ದಿ ಈ ಥರ ಒದ್ದೆ ಮಾಡಿಕೊಂಡು ಈ ಕಡ್ಡಿಗೆಲ್ಲ ಸುತ್ತೀನಿ. ಈಗ ಇದನ್ನ ಈ ಥರ ಎಣ್ಣೆನೆಲ್ಲ ಅದ್ದುಕೊಂಡು ಇಡೀ ಕಡ್ಡಿ ತಗೊಂಡು ಸುತ್ತಬೇಕು. ಇದು ಈ ಥರ ದಿಪ್ಪಳಿಗೆ ಕೋಲು ಅಂತೀವಿ. ಹಬ್ಬ ಕಳ್ಸೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಈಗ ಎಣ್ಣೆನಲ್ಲಿ ಅದ್ದಿರೋ ಬಟ್ಟೆನ ಸುತ್ತುತ್ತಾ ಇದ್ದೀನಿ. ಈ ಅಕ್ಲಿಗೆ ತೊರಂಗೆ ಅದಕ್ಕೆ ಆರತಿ, ಈ ಅಕ್ಲಿಗೆ ತೊರಂಗೆ ಅದಕ್ಕೆ ಮತ್ತೆ ಅಲ್ಲಿ ಮಾಡಲಿ ದಿಪ್ಪಡು ದಿಪ್ಪಡು ದಿವಾಳಿಗೆ ಎಷ್ಟು ಮ್ಯಾಲ್ ಕಡಿ ಹೋಗ್ತದೆ ತಂಗಿ. ಗಂಟೆ ಹೇಳ್ತಾನ ಅಂತ ಎಷ್ಟು ಮ್ಯಾಲ್ ಕಡಿ ಹೋಗ್ತದೆ ತಂಗಿ. ಗಂಟೆ ಹೇಳ್ತಾನ ಅಂತ